ಶವಗಳನ್ನ ಹೂತಿಟ್ಟ ಕೇಸ್, ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಅಧಿಕೃತ ಎಂಟ್ರಿ. ಎರಡನೇ ದಿನವೂ ಕೂಡ ದೂರುದಾರನಿಗೆ ಎಸ್ಐಟಿ ಗ್ರಿಲ್. ಒಳ್ಳೆ ಹುಡುಗನನ್ನ ಕೆಣಕಿದ ಡಿ ಬಾಸ್ ಫ್ಯಾನ್ಸ್. ಅಭಿಮಾನಿಗಳಿಗೆ ಬುದ್ಧಿ ಹೇಳಿ ಅಂದ ಪ್ರತಾಪ್. ಯುವಕನ ಕಿಡ್ನಾಪ್ ಮಾಡಿಸಿದ ಮಾಜಿ ಪ್ರಿಯತಮೆ ಎಸ್ಕೇಪ್. ಕೇವಲ 2,000ಕ್ಕಾಗಿ ಯುವಕನನ್ನ ಕೊಂದುಬಿಟ್ರ ಪಾಪಿಗಳು. ಈ ಎಲ್ಲ ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ತನಿಖೆಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಇವತ್ತು ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಸತತ 8 ಗಂಟೆಗಳ ಸುದೀರ್ಘ ವಿಚಾರಣೆ ಬಳಿಕ ಎರಡನೇ ದಿನವಾದ ಇಂದು ಸಹ ಅನಾಮಿಕ ವ್ಯಕ್ತಿಯ ವಿಚಾರಣೆ ಮಾಡಲಾಯಿತು. ಮಂಗಳೂರಿನ ಮಲ್ಲಿಕಟ್ಟೆ ಐಬಿಯಲ್ಲಿರುವ ಎಸ್ಐಟಿ ಕಚೇರಿಗೆ ತನ್ನ ವಕೀಲರೊಂದಿಗೆ ಆಗಮಿಸಿದ ಅನಾಮಿಕ ದೂರುದಾರನ ವಿಚಾರಣೆ ನಡೆಸಲಾಯಿತು. ಅನಾಮಿಕ ದೂರುದಾರ ನೀಡಿದ ದೂರು ಎಫ್ಐಆರ್, ನಿನ್ನೆ ನಡೆದ ವಿಚಾರಣೆ ಬಗ್ಗೆ ಡಿಐಜಿ ಅನುಚೇತ್ರಿಂದ ಮಾಹಿತಿ ಪಡೆದುಕೊಂಡರು. ದೂರುದಾರನ ಹೇಳಿಕೆಗಳ ಸತ್ಯಾಸತ್ಯತೆ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸ್ತಾ ಇರುವ ಎಸ್ಐಟಿ ಟೀಮ್ ದೂರುದಾರ ಆತನ ವಕೀಲರಿಗೆ ನೀಡಿರುವ ವಿಡಿಯೋ ದಾಖಲೆಯನ್ನ ಪಡೆದುಕೊಂಡಿದ್ದಾರೆ. ಈ ಹೇಳಿಕೆಗೂ ಇವತ್ತು ದೂರುದಾರ ನೀಡುತ್ತಾ ಇರುವ ಹೇಳಿಕೆಗೂ ಅಧಿಕಾರಿಗಳು ತಾಳೆ ಹಾಕಲಿದ್ದು, ಕೇಸ್ಗೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮಗಳ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ಸದ್ಯ ಅನಾಮಿಕ ದೂರುದಾರನನ್ನ ಎಸ್ಐಟಿ ಟೀಮ್ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ದೂರುದಾರ ವಿಚಾರಣೆ ನಡೆಸಿದ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಶವ ಹೂತು ಹಾಕಿದ್ದ ವೇಳೆ ನಿನ್ನ ಜೊತೆ ಇದ್ದವರು ಯಾರು? ತಲೆಬುರುಡೆ ತಂದದ್ದು ಎಲ್ಲಿಂದ? ಆ ವೇಳೆ ನಿನ್ನ ಜೊತೆ ಯಾರಿದ್ರು? ತಲೆಬುರುಡೆ ಯಾರದ್ದು ಅನ್ನೋ ಖಚಿತತೆ ಇದೆಯಾ? ಪರಿಚಿತ ವ್ಯಕ್ತಿಗಳ ಮೃತದೇಹ ಹೂತು ಹಾಕಿದ್ದ? ಮೃತದೇಹ ಹೂಳಲು ಬಲವಂತಪಡಿಸಿದ ಮೇಲ್ವಿಚಾರಕನ ಹೆಸರೇನು? ತಲೆಬುರುಡೆ ತೆಗೆಯಲು ಓರ್ವರಿಂದಲೇ ಹೇಗೆ ಸಾಧ್ಯ? ನಿಮಗೆ ಸಹಕರಿಸಿದವರು ಯಾರು? ಎಷ್ಟು ಮಂದಿ ಇದ್ರು? ಇನ್ನು ದೂರುದಾರನಿಗೆ ಎಸ್ಐಟಿ ತಂಡದಿಂದ ಪ್ರಶ್ನೆಗಳ ಸರಮಾಲೆ ಕೇಳಲಾಗ್ತಿದೆ. ವಿಚಾರಣೆ ಬಳಿಕ ಆತನಿಗೆ ನೋಟಿಸ್ ಕೊಡುವ ಚಿಂತನೆಯೂ ಇದೆ. ಅಲ್ಲದೆ ಆತನನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇದೆ. ಬಳಿಕ ಕಸ್ಟಡಿಗೆ ಪಡೆದು ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವ ಬಗ್ಗೆ ತನಿಖಾಧಿಕಾರಿಗಳು ಚರ್ಚಿಸಿದ್ದಾರೆ. ಇನ್ನು ಎಸ್ಐಟಿ ತನಿಖೆ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ತನಿಖೆ ನಡೆಸುತ್ತಿರುವಾಗ ಮಾತನಾಡುವುದು ತಪ್ಪು ಎಂದಿದ್ದಾರೆ. ಗೂಂಡಾಗಿರಿ ಬಿಟ್ಟು ಬಿಡಿ, ಬಾಸಿಸಂ ನಡೆಯಲ್ಲ. ಈ ಪ್ರಥಮ್ನ ಯಾರಿಂದಲೂ ಹೆದರಿಸೋಕೆ ಆಗಲ್ಲ ಅಂತ ನಟ ಒಳ್ಳೆ ಹುಡುಗ ಪ್ರಥಮ್ ದರ್ಶನ್ ಅಭಿಮಾನಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ದುಷ್ಕರ್ಮಿಗಳು ಗುಂಪೊಂದು ಡ್ರ್ಯಾಗರ್ ತೋರಿಸಿ ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿದ್ರು. ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಲವರು ಬೆದರಿಕೆ ಹಾಕಿದ್ರು ಅಂತ ನಟ ಪ್ರಥಮ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವ ಪ್ರಥಮ್ನ ಯಾರಿಂದಲೂ ಹೆದರಿಸೋಕೆ ಆಗಲ್ಲ. ಎಲ್ಲಾ ಹೆಸರುಗಳು ಹೇಳಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗ್ತಿತ್ತು. ದರ್ಶನ್ ಸರ್, ನಿಮ್ಮ ಹುಡುಗರಿಗೆ ಹೇಳಿ, ಇಲ್ಲಿಯವರೆಗೂ ಪ್ರಥಮ್ ಹಾಸ್ಯ ತುಂಟಾಟ ಮಾತ್ರ ನೋಡಿದ್ದಾರೆ. ಹಾಗೆಯೇ ನೋಡಿದ್ರೆ ಚಂದ. ಪ್ರೀತಿಯಿಂದ ಹೇಳ್ತಿದ್ದೀನಿ ಸರ್, ನಿಮ್ಮ ಅಭಿಮಾನಿಗಳಿಗೆ ಹೇಳಿ ಅಂತ ನಗುತ್ತಲೇ ಎಚ್ಚರಿಕೆ ನೀಡಿದ್ರು. ಇತ್ತ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿಮಿಡಿಗೊಂಡಿರುವ ನಟಿ ರಮ್ಯಾ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕೆಂದು ತಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಎಲ್ಲಾ ಡಿ ಬಾಸ್ ಫ್ಯಾನ್ಸ್ಗೆ ಸ್ವಾಗತ ಅಂತ ಬರೆದು ನ್ಯಾಯ ಸಿಗಬೇಕು ಎನ್ನುವುದಕ್ಕೆ ನಿಮ್ಮ ಕಮೆಂಟ್ಸ್ಗಳೇ ಸಾಕ್ಷಿ ಅಂತ ತಿರುಗೇಟು ನೀಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನನಗ್ ಬಾಸ್, ನಿಮ್ಮ ಅಪ್ಪ ಅವ್ವ ನಿಮಗ್ ಬಾಸ್. ನಾನು ಯಾಕೆ ಆ ಪ್ರಥಮ್ ಸೈಲೆನ್ಸ್ ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಅಟ್ ದ ಸೇಮ್ ಟೈಮ್ ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾರೇ ದೊಡ್ಡವರಾದ್ರೂ ಅಷ್ಟೇ, ನೀವು ದೊಡ್ಡವರು, ನಾನು ದೊಡ್ಡ ನಟ, ನಾನು ದೊಡ್ಡ ಕಲಾವಿದ, ನನ್ಗಿಂದ ಹಂಗೈತೆ ಯಾರು ಅನ್ಕೋಬಾರ್ದು. ಅವೆಲ್ಲ ನಡೆಯಲ್ಲ. ಇವೆಲ್ಲ ಆ ಕಾಲದಲ್ಲಿ ಇತ್ತು. ಕಲಾವಿದರಾಗಿರ್ಬೇಕು, ಬಹಳ ಪ್ರೀತಿಯಿಂದ ಇರ್ಬೇಕು. ಅಂಡ್ ಅದಲ್ಲದೆ ಇಂಥ ಗುಂಡಗಳನ್ನೆಲ್ಲ ಯಾಕೆ ಸಾಕೋತೀರಾ? ಯಾಕೆ ಮನೇಲಿ ನಾಯಿ ಸಾಕೊಳ್ಳಿ. ಇದೆಲ್ಲ ಅಲ್ಲ, ಕೇಳೋಕ್ ಚೆನ್ನಾಗಿರುತ್ತೆ. ಇವೆಲ್ಲ ಮಾಡಬಾರ್ದು. ಪ್ರೀತಿಯಿಂದ ಹೇಳ್ತಾ ಇದೀನಿ ಸರ್, ನಮಗ್ ತೊಂದರೆ ಆಗ್ಬಾರ್ದು. ಆದ್ರೆ ನೀವು ಏನೇ ಆಗಿರಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾನೆ. ದೊಡ್ಡಬಳ್ಳಾಪುರ ದೇವಸ್ಥಾನಕ್ಕೆ ಹೋಗಿದ್ದ ನಟ ಪ್ರಥಮ್ಗೆ ಕಿಡಿಗೇಡಿಗಳಿಂದ ಜೀವ ಬೆದರಿಕೆ ಬಂದಿತ್ತು. ಘಟನೆ ನಡೆದ ಸ್ಥಳದಲ್ಲಿ ರಕ್ಷಕ್ ಬುಲೆಟ್ ಕೂಡ ಇದ್ರು ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವ ನಟ ರಕ್ಷಕ್ ಬುಲೆಟ್, ಕರ್ಮ ಯಾರ ಮನೆ ಬಾಗಿಲನ್ನು ಬಿಡಲ್ಲ. ನನ್ನದೇನಾದ್ರೂ ತಪ್ಪಿದ್ರೆ ದೇವ್ರು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನನ್ನನ್ನ ಒಬ್ರು ಕರೆದಿದ್ರು, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಆದ್ರೆ ನನಗೂ ಇದ್ಯಾವುದಕ್ಕೂ ಸಂಬಂಧ ಇಲ್ಲ. ಈ ಘಟನೆ ದೇವಸ್ಥಾನದ ಮುಂದೆ ನಡೆದಿದೆ. ಅಲ್ಲಿದ್ದವರು ದೇವಸ್ಥಾನಕ್ಕೆ ಬರ್ಲಿ, ನಾನೂ ಹೋಗ್ತೀನಿ. ಎಲ್ರೂ ಒಂದು ಕರ್ಪೂರ ಹಚ್ಚೋಣ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಆ ದೇವ್ರು ನಂಗೆ ಶಿಕ್ಷೆ ಕೊಡ್ಲಿ. ಕರ್ಮ ಅನ್ನೋದು ಯಾರ ಮನೆ ಬಾಗಿಲನ್ನು ಬಿಡಲ್ಲ. ಪ್ರಥಮಣ್ಣನಿಗೆ ನಾನೇನಾದ್ರೂ ತೊಂದರೆ ಕೊಟ್ಟಿದ್ರೆ ಆ ದೇವರು ನಂಗೆ ಶಿಕ್ಷೆ ಕೊಡ್ಲಿ, ಅದನ್ನ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದ್ರು. ಬೇರೆಯವ್ರಿಗೆ ದಾಳಿ ಮಾಡೋದಾಗ್ಲಿ, ಧಮಕಿ ಹಾಕೋದಾಗ್ಲಿ, ರೌಡಿಸಮ್ ಮಾಡೋದಾಗ್ಲಿ, ಮತ್ತೇನೋ ವೆಪನ್ಸ್ ತೋರಿಸಿದ್ರು, ಮತ್ತೊಂದು ತೋರಿಸಿದ್ರು. ನನಗೂ ಇದಕ್ಕೆ ಸಂಬಂಧ ಇಲ್ದಿರೋ ವಿಚಾರ. ಆ ದೇವಸ್ಥಾನ ಮುಂದೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆಸಿ ನಾನು ಆ ಜಾಗಕ್ಕೆ ಬರ್ತೀನಿ. ಅವರು ಒಂದು ಡಬ್ಬ ಕರ್ಪೂರ ಹಚ್ಚಲಿ, ನಾನು ಒಂದು ಡಬ್ಬ ಕರ್ಪೂರ ಹಚ್ತೀನಿ. ತಪ್ಪು ಮಾಡಿದ್ರೆ ಆ ತಾಯಿ ನನ್ನ ನೋಡ್ಕೊಂಡ್ಲಿ. ನಾನೇನಾದ್ರು ಧಮಕಿ ಕೊಟ್ಟಿದ್ರೆ, ನಾನೇನಾದ್ರು ಅದಕ್ಕೆ ಎಂಟರ್ಟೈನ್ ಮಾಡಿದ್ರೆ, ನಾನು ಅದಕ್ಕೆ ಎಂಕರೇಜ್ ಮಾಡಿದ್ರೆ ಆ ದೇವ್ರು ನನಗೆ ಶಿಕ್ಷೆ ಕೊಡ್ಲಿ. ಕರ್ಮ ಅನ್ನೋದು ಯಾರ ಮನೆ ಬಾಗ್ಲು ಬಿಡಲ್ಲ ಅಂತ ನಾನು ಹೇಳಿದ್ದೀನಿ ಪ್ರತಿ ಸರಿ. ನನ್ನ ಮನೆ ಬಾಗ್ಲು ಬಿಡಲ್ಲ ಕರ್ಮ ಅನ್ನೋದು.
ಅಶೋಕನಗರ ಯುವಕನ ಕಿಡ್ನಾಪ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕರೆ ಯುವಕನನ್ನ ಅಪಹರಣ ಮಾಡಿಸಿದೆ ಮಾಜಿ ಪ್ರಿಯತಮೆ ಅನ್ನೋದು ಬೆಳಕಿಗೆ ಬಂದಿದೆ. ಕಿಡ್ನಾಪ್ ಆಗಿದ್ದ ಲಾರೆನ್ಸ್ ಹಾಗೂ ಕಿಡ್ನಾಪ್ ಮಾಡಿಸಿದ್ದ ಮಹಿಮಾ ಇಬ್ರು ಕಳೆದ ಕೆಲ ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಯಾವುದೋ ವಿಚಾರಕ್ಕೆ ಇಬ್ಬರಲ್ಲಿ ಮನಸ್ತಾಪ ಉಂಟಾಗಿ ಪರಸ್ಪರ ಬೇರೆಯಾಗಿದ್ರು. ಇದೇ ಬೇಸರದಲ್ಲಿ ಲಾರೆನ್ಸ್ ಕೆಲಸ ಹರಿಸಿ ದುಬೈಗೆ ತೆರಳಿದ್ದ. ಬಳಿಕ ಕೆಲ ದಿನಗಳ ಹಿಂದೆ ಬೆಂಗಳೂರಿಗೆ ವಾಪಸ್ ಆಗಿದ್ದ. ಜುಲೈ 22ರಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿದ್ದ. ಈ ವಿಚಾರ ತಿಳಿದ ಮಾಜಿ ಪ್ರಿಯತಮೆ ಮಹಿಮಾ ಲಾರೆನ್ಸ್ಗೆ ಕರೆ ಮಾಡಿ ಮೀಟ್ ಮಾಡಬೇಕು ಸಿಗು ಅಂತ ಒತ್ತಾಯಿಸಿದ್ದಾಳೆ. ಆಕೆ ಮನವಿಗೆ ಮನಸೋತ ಲಾರೆನ್ಸ್ ಹೋಟೆಲ್ನಿಂದ ಹೊರ ಬರ್ತಿದ್ದಂತೆ ಕಾರ್ನಲ್ಲಿ ಬಂದ ಯುವಕರು ಲಾರೆನ್ಸ್ ನನ್ನ ಕಿಡ್ನಾಪ್ ಮಾಡಿದ್ದಾರೆ. ಬಳಿಕ ಕೋರಮಂಗಲ ಇಂದಿರಾನಗರ ಅಂತ ರಾತ್ರಿ ಪೂರ್ತಿ ಸುತ್ತಾಡಿಸಿದ ಆರೋಪಿಗಳು ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆದೊಯ್ದು ರೂಮ್ ಒಂದರಲ್ಲಿ ಕೂಡಿ ಹಾಕಿದ್ದಾರೆ. ಈ ವೇಳೆ 2.5 ಕೋಟಿ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ರು. ಹಣ ಕೊಡಲು ಒಪ್ಪದಿದ್ದಕ್ಕೆ ಕಳೆದ 8 ದಿನಗಳಿಂದ ಊಟ ತಿಂಡಿ ನೀಡದೆ ಹಲ್ಲೆ ಮಾಡಿದ್ದಾರೆ. ಆರೋಪಿಗಳು ರೂಮ್ನಿಂದ ಹೊರ ಹೋಗಿದ್ದನ್ನ ಗಮನಿಸಿ ಜೋರಾಗಿ ಕಿರ್ಚಾಡಿದ್ದಾನೆ. ಬಳಿಕ ಅಕ್ಕಪಕ್ಕದವರು ಬಂದು ಬಾಗಿಲು ತೆರೆದಿದ್ದಾರೆ. ಬಳಿಕ ಅಲ್ಲಿಂದ ತಪ್ಪಿಸಿಕೊಂಡ ಲಾರೆನ್ಸ್ ನೇರವಾಗಿ ಅಶೋಕನಗರ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾನೆ. ಸದ್ಯ ಈ ಪ್ರಕರಣದಲ್ಲಿ 4 ಆರೋಪಿಗಳನ್ನ ಬಂಧಿಸಲಾಗಿದ್ದು, ಪ್ರಮುಖ ಆರೋಪಿಗಳಾದ ಮಹಿಮಾ ಸೇರಿದಂತೆ ಇನ್ನೂ 4 ಎಸ್ಕೇಪ್ ಆಗಿದ್ದು ಪೊಲೀಸರು ಅವರ ಹುಡುಕಾಟ ನಡೆಸಿದ್ದಾರೆ. ಆನೇಕಲ್ನಲ್ಲಿ ನಡೆದಿದ್ದ ಯುವಕ ರವಿ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 2,000 ರೂಪಾಯಿ ಹಣದ ವಿಚಾರವಾಗಿ ರವಿ ಮರ್ಡರ್ ನಡೆದಿದೆ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಕೊಲೆ ಆರೋಪಿ ಮಾತನಾಡಿರುವ ಸ್ಫೋಟಕ ಆಡಿಯೋ ಲಭ್ಯವಾಗಿದ್ದು, ಕೊಲೆಯ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡಲಾಗಿದೆ. ಆನೇಕಲ್ ಪಟ್ಟಣದ ವಿನಾಯಕ ನಗರದಲ್ಲಿ 26 ವರ್ಷದ ರವಿಕುಮಾರ್ ಎಂಬಾತನ ಮರ್ಡರ್ ಮಾಡಲಾಗಿತ್ತು. ಸೋಲೂರು ಮೂಲದ ಮನ್ಮಥ ಎಂಬ ಹುಡುಗ ರವಿ ಸ್ನೇಹಿತನಾಗಿತ್ತು. ಅವನು 2,000 ರೂಪಾಯಿ ಹಣದ ವಿಚಾರವಾಗಿ ಮಾತನಾಡಲು ಮನು ಹಾಗೂ ಮನುಷ್ ಎಂಬುವರನ್ನ ಕರೆದುಕೊಂಡು ಬಂದಿದ್ದಾನೆ. ಇದೇ ವೇಳೆ ಬೈಕ್ನಲ್ಲಿ ಬಂದು ಇಳಿತಾ ಇದ್ದಂತೆ ಏಕಾಏಕಿ ಪಕ್ಕದಲ್ಲಿ ಇದ್ದಂತಹ ಕಾರ್ಪೆಂಟರ್ ಅಂಗಡಿಯ ರಿಪೀಸ್ ಗಳನ್ನ ತೆಗೆದುಕೊಂಡು ರವಿ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಆರೋಪಿಗಳು. ಈ ವೇಳೆ ಮನ್ಮಥ ಸಹ ಅವರನ್ನ ಬಿಡಿಸುವ ಕೆಲಸ ಮಾಡಲಿಲ್ಲ. ನಂತರ ರವಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ರವಿ ಸಾವನ್ನಪ್ಪಿದ್ದಾನೆ. ಇನ್ನು ಈಗಾಗಲೇ ಆನೇಕಲ್ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಮೈಸೂರು ಡ್ರಗ್ಸ್ ಮಾಫಿಯಾದ ಕೇಂದ್ರ ಸ್ಥಾನ ಆಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ರಾತ್ರಿ ಮೈಸೂರಿನಲ್ಲಿ ಭಾರೀ ಪ್ರಮಾಣದ ಎಂಡಿಎಂಎಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಮೈಸೂರು ಹೊರವಲಯದ ರಿಂಗ್ ರಸ್ತೆ ಬಳಿಯಲ್ಲಿ ಮಾದಕ ಪದಾರ್ಥಗಳ ತಯಾರಿಕಾ ಘಟಕದ ಮೇಲೆ ದಾಳಿ ಮಾಡಿ ಮಹಾರಾಷ್ಟ್ರ ಪೊಲೀಸರು 50 ಕೆಜಿಗೂ ಹೆಚ್ಚು ಪ್ರಮಾಣದ ಎಂಡಿಎಂಎ ವಶಕ್ಕೆ ಪಡೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸರಿಯಾದ ಡ್ರಗ್ ಪೆಡ್ಲರ್ ನೀಡಿದ ಮಾಹಿತಿ ಮೇರೆಗೆ ಮೈಸೂರಿಗೆ ಧಾವಿಸಿದ ಮಹಾರಾಷ್ಟ್ರದ ಪೊಲೀಸರು ಮೈಸೂರು ಪೊಲೀಸರ ಸಹಕಾರದಿಂದ ಕಾರ್ಯಾಚರಣೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಡ್ರಗ್ಸ್ ತಯಾರಿಕಾ ಘಟಕ ಮೈಸೂರಿನಲ್ಲಿ ಶುರುವಾಗಿದೆ. ಮುಂದೆ ಕಾರ್ ಗ್ಯಾರೇಜ್ ಮಾಡಿಕೊಂಡು ಅದರ ಹಿಂದೆ ಡ್ರಗ್ಸ್ ತಯಾರಿಕಾ ಘಟಕ ನಿರ್ಮಿಸಿಕೊಳ್ಳಲಾಗಿತ್ತು ಎನ್ನಲಾಗಿದೆ. 3 ದೊಡ್ಡ ಕಂಟೈನರ್ ಇಟ್ಟು ದ್ರವದ ಆವಿಯಿಂದ ಡ್ರಗ್ ತಯಾರಿಕೆ ಮಾಡಲಾಗ್ತಿತ್ತು. ಹೀಗೆ ತಯಾರಾದ ಡ್ರಗ್ಸ್ ಅನ್ನ ಮಹಾರಾಷ್ಟ್ರ ಸೇರಿ ದೇಶ ವಿದೇಶಗಳಿಗೆ ಸರಬರಾಜು ಮಾಡುತ್ತಿದ್ದರು ಎನ್ನಲಾಗಿದೆ. ಇನ್ನು ಕಳೆದ 15 ದಿನದಲ್ಲಿ 13 ಕೆಜಿ ಡ್ರಗ್ಸ್ ತಯಾರಿಸಲಾಗಿತ್ತು. 50 ಕೆಜಿ ಡ್ರಗ್ಸ್ ತಯಾರಿಕೆ ಪ್ರಕ್ರಿಯೆ ಅಂತಿಮ ಹಂತದಲ್ಲಿತ್ತು. ಇದನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಸತತ ಮಳೆ ಹಾಗೂ ಚರಂಡಿ ನೀರಿನಿಂದ ರಾಯಚೂರಿನ ನವರಂಗ್ ದರ್ವಾಜ ರಸ್ತೆಯಲ್ಲಿನ 4 ಅಂತಸ್ತಿನ ಕಟ್ಟಡವೊಂದು ಪಕ್ಕದ ಕಟ್ಟಡದ ಮೇಲೆ ವಾಲಿದ್ದು ಸ್ವಲ್ಪದರಲ್ಲೇ ಭಾರೀ ದುರಂತವೊಂದು ತಪ್ಪಿದೆ. ತಕ್ಷಣಕ್ಕೆ ಎಚ್ಚೆತ್ತ ಕಟ್ಟಡದ ಮಾಲೀಕ ಸ್ವಯಂ ಪ್ರೇರಿತವಾಗಿ ಕಟ್ಟಡ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದ ಕಟ್ಟಡ ತೆರವು ಕಾರ್ಯ ನಡೀತಾ ಇದೆ. ಸತತ ಮಳೆ ಹಾಗೂ ಚರಂಡಿ ನೀರಿನಿಂದ ಕಟ್ಟಡದ ಬುನಾದಿ ಕುಸಿದಿದ್ದು ಪಕ್ಕದ ಕಟ್ಟಡಕ್ಕೆ ವಾಲಿದೆ. ಕಟ್ಟಡ ಎಡಭಾಗದ 4 ಅಂತಸ್ತಿನ ಕಟ್ಟಡದ ಬದಲು ಬಲಭಾಗಕ್ಕೆ ನಿರ್ಮಾಣ ಹಂತದ ಕಟ್ಟಡದ ಕಡೆ ವಾಲಿದ್ದರೆ ದೊಡ್ಡ ದುರಂತವೇ ಸಂಭವಿಸುತ್ತಿತ್ತು. ಸಿವಿಲ್ ಇಂಜಿನಿಯರ್ ಮೊಹಮ್ಮದ್ ದಸ್ತಗೀರ್ ಎಂಬುವರ ಕಟ್ಟಡ ವಾಲಿದ್ದು ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದೆ. ಮೊಹಮ್ಮದ್ ಸಿರಾಜ್ ಎಂಬುವರ ಕಟ್ಟಡದ ಮೇಲೆ ವಾಲಿದೆ. ಸುಮಾರು 14 ವರ್ಷಗಳ ಹಿಂದೆ 22-24 ವಿಸ್ತೀರ್ಣದಲ್ಲಿ ಕಟ್ಟಿರುವ 4 ಅಂತಸ್ತಿನ ಕಟ್ಟಡ ವಾಲಿದೆ. ಬಾಡಿಗೆ ನೀಡಲು ಪುಟ್ಟ ಜಾಗದಲ್ಲಿ 4 ಅಂತಸ್ತು ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ರಸ್ತೆ ಪಕ್ಕದಲ್ಲೇ ಇರುವುದರಿಂದ ಸಾರ್ವಜನಿಕರು ಆತಂಕದಲ್ಲಿದ್ದಾರೆ.